ನಮಸ್ತೆ ಕರ್ನಾಟಕ, ನಾನು ನಿಮ್ಮ ವಿಜಯಪುರ ರೈಡ್ರ. ಸೊ ಈಗ ಟೈಮ್ ಬಂದು 11 ಆಗೈತಿ. ಈಗ ನಾವು ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ನಾವು ಕಾಶಿ ಕಡೆ ಹೊಂಟೇವಿ. ಕಾಶಿ ಇಲ್ಲಿಂದ 600 ಕಿಲೋಮೀಟ್ರ್ ಅದ, ಪ್ರಯಾಗರಾಜ್ ಇಲ್ಲಿಂದ 500 ಕಿಲೋಮೀಟ್ರ್ ಅದ. ನೋಡ್ಬೇಕು, ಫಸ್ಟ್ ಪ್ರಯಾಗರಾಜಿಗೆ ಹೋಗೋದಾಕಿತ್ತು, ಕಾಶಿಗೆ ಹೋಗೋದಾಕಿತ್ತು ಏನೋ ಗೊತ್ತಿಲ್ಲ. ಈಗ ಮುಂಜಾನೆ ಕಡೆ ಒಂದು ಸೀನ್ ಆಗೈತಿ. ಏನಂದ್ರೆ ನಮ್ಮ ಬೈಕಿಂದ ಟಾಪ್ ಬಾಕ್ಸ್ ಕೂಡ ಏನು ಟಾಪ್ರಾಕ್ ಐತಲ್ಲ, ಅದ್ರದ್ದೊಂದು ಮುಂದಿನ ಒಂದು ಬುಷ್ ಹೋಯ್ತು. ಸೊ ಅದು ಏನು ಮಾಡೈತಿ ಕೊಡಾಗ್ತಾ ಇರಲಿಲ್ಲ. ನೋಡೋಣ, ಅದಕ್ಕೊಂದು ಏನ್ರ ಹೋಗೋ ಮುಂದೆ ಒಂದು ಜುಗಾಡ್ ಮಾಡೋಂತ. ಸೊ ಈಗೆಲ್ಲರೂ ಬೈಕಿಗೆ ತಮ್ಮ ಲಗೇಜ್ ಎಲ್ಲ ರೆಡಿ ಮಾಡತ್ತಾರೆ. ಇಲ್ಲಿ ಸೀನ್ ಏನಾಗೈತೆ ಅಂದ್ರೆ, ಇಲ್ಲಿ ಈ ಬುಷ್ ಏನೈತಲ್ಲ, ಈ ಬುಷ್ ಟೈಪ್ ಇಲ್ಲಿದವು. ಈ ಬುಷ್ ಒಂದು ಹೋಗೈತಿ. ಸೊ ಅದರ ಸಂಬಂಧ ಏನದ, ಇಲ್ಲಿ ಏನಾರ ಆಕ್ಸರೀಸ್ ಐತೆ ಅಂತ ಹೇಳ್ಕೇರಿ ಸಿಕ್ತಂದ್ರೆ ತೊಗೊಂಬರ್ತಾರೆ, ಇಲ್ಲಾಂದ್ರೆ ಏನಾರ ಒಂದು ಜುಗಾಡ್ ಮಾಡೋದೈತಿಲ್ಲ. ಓಕೆ, ಬೈಕೆಲ್ಲ ವಾರ್ಮಪ್ ಆಗತ್ತವು, ರೆಡಿ ಆಗತ್ತವು. ನಾವು ನಮ್ಮ ಕ್ಯಾಮ್ರಾದೆಲ್ಲ ಸೆಟ್ ಮಾಡಿ ಏನಿಲ್ಲ ಸೀದಾ ಹೋಗ್ಬಿಡು. ಇಲ್ಲಿಂದ ಚೆಕ್ಔಟ್ ಮಾಡೋಕ್ಕಿಂತ ಮೊದಲು ಇಲ್ಲೇ ರಾಧಾಕೃಷ್ಣ ಗುಡಿ ಐತಿ. ನಮಸ್ಕಾರ ನಮಸ್ಕಾರ ಮಾಡಿ ಈ ಜಾಗದ ಬಗ್ಗೆ ಏನಂತ ತಿಳ್ಕೊಂಡ್ಕೇರಿ ನಾವು ಮುಂದೆ ಹೋಗೋಣ. ಈಗ ನಾವು ಈಗ ಯಾವ ಊರಿಗೆ ಹೊಂಟೇವು? ಈಗ ವಾರಣಾಸಿ ಇಲ್ಲ, ಫಸ್ಟ್ ಸ್ಟಾಪ್ ಜಬಲ್ಪುರ್. ಈಗ ನಮ್ದು ಫಸ್ಟ್ ಸ್ಟಾಪ್ ಬಂದು ಜಬಲಾಪುರ. ನಾಷ್ಟಾ ಸಂಬಂಧ ನಿಲ್ಸೋಣಂತ. ಏನಿಲ್ಲ ಅಂದ್ರೆ 100 ಕಿಲೋಮೀಟ್ರ್ ಐತಿ. ಆರಾಮ್ಸೆ ಒಂದು ತಾಸನ್ಯಾಗ ಹೋಗಿ ಮುಟ್ತೇವೆ. ಹೋಗೋಣಂತ, ನಾಷ್ಟ ಮಾಡೋಣಂತ, ಅದರಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಡೇ ಬಂದು ಶಿವನಿ ಒಳಗೆ ಬರ್ತದೆ. ಶಿವನಿ ಒಳಗೆ ಪ್ರಯಾಗರಾಜ್ ಹೋಗೋ ಎಲ್ಲ ಯಾತ್ರಿಕಗಳಿಗೆ ಇರ್ಲಿಕ್ಕೆ ಒಂದು ಸಹಾಯ ಮಾಡ್ಯಾರ. ಇಲ್ಲಿ ಇರ್ಲಿಕ್ಕೆ ಎಲ್ಲ ಫೆಸಿಲಿಟಿಗಳು ನಿಮಗೆ ಕೊಟ್ಟಾರೆ. ನೀವು ಇಲ್ಲಿ ಆರಾಮ್ಸೆ ಊಟ ಅದ, ನಾಷ್ಟ ಅದ, ಇರ್ಲಿಕ್ಕೆ ಫ್ರೀನ ಜಾಗನ ಅದ. ನೀವು ಇಲ್ಲಿ ಪ್ರಯಾಗರಾಜ್ಗೆ ಏನಾರ ಹೋಗ್ತಿದ್ರೆ ಈ ಜಾಗ ಮಿಸ್ ಮಾಡಬೇಡ್ರಿ. ಅಲ್ಲೇನು ಕೂತಾರಲ್ಲ ಅವ್ರು ಇಲ್ಲಿ ಅಧ್ಯಕ್ಷರು ಅದಾರ. ಅವ್ರು ಏನು ಹೇಳ್ತಾರೆ ಅವ್ರ ಬಳಿ ಕೇಳ್ಕೊಳತ್ರಂತ. ಇಲ್ಲಿದು ಏನೇನು ಡೀಟೇಲ್ಸ್ ಅದ ಅವ್ರಿಗೆಲ್ಲ ಕೇಳೋಂತ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ನಾವು ಮುಂದೆ ಹೋಗೋಣ. ನೀವು ಇಲ್ಲೇನು ನೋಡತ್ತಿರಲ್ಲ, ಇದು ಅಗ್ರಸೇನ ಮಹಾರಾಜ ಅಂತೇಳಿ ಇವ್ರು ಪೂಜಿಸ್ತಾರೆ. ಇವ್ರ ಹೆಸರು ಇಟ್ಕೊಂಡೆ ಈ ಜಾಗ ಏನದಲ್ಲ ಇವ್ರು ಕಟ್ಟ್ಯಾರ. ಇವ್ರನ್ನೇ ಇವ್ರು ನಂಬ್ತಾರೆ, ಇವ್ರು ದೇವ್ರ ಥರ ನೋಡ್ತಾರೆ. ಇಲ್ಲಿ ಏನದಾರಲ್ಲ ಇವ್ರು ಇಲ್ಲಿ ಪೂರಾ ಮ್ಯಾನೇಜ್ಮೆಂಟ್ ನೋಡ್ಕೋತಾರಲ್ಲ, ಇವ್ರು ಅಧ್ಯಕ್ಷರದಾರ. ಇಲ್ಲಿ ಈ ಜಾಗದ ಇಲ್ಲಿ ಏನಾರ ಉಸ್ತುವಾರಿ ಬರ್ತಾವಲ್ಲ ಎಲ್ಲ ಇವ್ರು ನೋಡ್ಕೋತಾರೆ. ಸರ್, आप इस जगह के बारे में सब कुछ बताइए सर, क्या हो सकता है? ये अग्रसेन महाराज के नाम का भवन है। यहाँ पे अभी यात्रियों के लिए रुकने के लिए निःशुल्क व्यवस्था है। यहाँ चाय नाश्ता सब दिया जाता है समाज की तरफ से। कितने दिनों के लिए है सर? ये अभी कुंभ यात्रियों के लिए है। उसके बाद शादी वगैरह के लिए अलग दिया जाता है। ओके कुंभ यात्रियों के लिए 27 फरवरी तक खोला गया है। ओके सर, ओके आइए, वापसी में भी आइए आप सर, फिर मिलेंगे सर, आइए, फिर मिलेंगे सर. सर फिर मिलेंगे सर, वापस आते वक्त मिलेंगे सर. बिल्कुल आइए, जरूर यस सर, आएंगे. फिर मिलेंगे सर. बर ओके. वजह था ಇದು ಲೊಕೇಶನ್ ಬಂದು ಶಿಗಾಂವದಾಗ ಬರ್ತೈತಿ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನಂತ. ನೀವು ಯಾರೇ ಪ್ರಯಾಗರಾಜ್ ಕಡೆ ಟ್ರಾವೆಲ್ ಮಾಡತ್ತಿದ್ರಂದ್ರೆ ಇಲ್ಲಿ ನೀವು ಒಂದಿನ ಸ್ಟೇ ಮಾಡ್ಬೋದು. ಹೈವೇ ಕನೆಕ್ಟ್ ಆದೇವೆ. ಹಾಂ, ಗೋ ಗೋವಿಂದ. ಈಗ ನಾವು ಶಿವನಿ ಬಿಟ್ಕೇರಿ ಜಬಲ್ಪುರ್ ಕಡೆ ಹೊಂಟೇವಿ. ಜಬಲ್ಪುರ ಇಲ್ಲಿಂದ 138 ಕಿಲೋಮೀಟ್ರ್, ಕತ್ನಿ 228, ಮೈಹರ್ 298, ಪ್ರಯಾಗರಾಜ್ 489. ಏನು ವ್ಯೂ ಅದ ನೋಡ್ರಿ. ಇದು ಎಲ್ಲ ಕಡೆ ಹಸರು ಮಸ್ತ್. ನೀರೇ ಖಾಲಿ ಆಗ್ಯಾವಲ್ಲ ಈ ಡ್ಯಾಮ್ನಾಗ.
ನೀರೇ ಇಲ್ಲ. ಹಾಂ ಇವ್ ನೋಡ್ರಿ ಮಸ್ತ್ ಅದ. ಯಾವುದೋ ಒಂದು ಸಣ್ಣ ಊರು ಬಂತು. ಪಾನಿ ನೀರು ಬೇಕತ್ತವ್ರಿಗೆ. ಶಟ್ ನೀರು ಇಲ್ಲ ನಮ್ಮಲ್ಲಿ. ಚಾಯ ಮರಿ ಸರಿ ಇಲ್ಲ ಮಗನ ಯಾವ ಹೈಸ್ಕೊಂಡ್ ಏನು ರೋಡಿಗೆ ಬಂದು. ಹಾಂ ಇವು ಏನು ಮಾಡ್ತಾವು ನಡ್ವರ್ಕ್ ಬಂದ್ಬಿಡ್ತಾವ. ಹೋಗೋ ಟೈಮಿಗೆ ತಾವು ಸಾಯ್ತಾವು, ನಮ್ಮನ್ನ ಸಾಯ್ ಹೊಡಿತಾವ. ಹಾಂ ಸಿಗಂಗಿಲ್ಲ ತಗೊಂಡ್ರಿ. ಅಲ್ಲ ಟೋಲಿ ಗೇಟ್ ಜಾಮ್ ಐತಿ, ಇನ್ನು ಮುಂದೆ ಸಿಗಂಗಿಲ್ಲತ್ತೆ ಏನು ಒದ್ದಾಡೋದೆ. ಇಲ್ಲಿ ನೋಡ್ರಿ ಇಲ್ಲಿ ಗಾಡಿ ಕಟ್ಟಾರೆ 99 100 ತೋರಿಸ್ತದ. ಅದ್ರ ರೋಡ್ ನೋಡಿದ್ರೆ ಕೆಟ್ಟ ಬ್ಯಾಸರ ಆಗತ್ತದ. ಹಿಂಗೆ ಹೇಳಿದ್ರೆ ಹೆಂಗೆ ನೋಡ್ರಲ್ಲ ನೀವೇ ನೋಡ್ರಿ 100 200 103 ಕಾಟ ಐತಿ. ರೋಡ್ ನೋಡಿದ್ರೆ ಸೈಕಲ್ ಮ್ಯಾಗ ಉಂಟಾಗ ಬಡಿಯಾ ಬಡಿಯಾ. ಇಲ್ಲೆಲ್ಲ ಮಳೆಗಾಲ ಟೈಮಿಗೆ ಬರ್ಬೇಕ್ರಿ. ಇಲ್ಲಿ ಏನು ಸೆಕ್ಸಿ ಇರ್ತದ. ಇಲ್ಲಿ ನೋಡಿ ಇಲ್ಲಿ ಬಾಬಾ ಇಪ್ಪ ಗಾಡಿ ಪೂರಾ ಮಸಾಜ್. ಏ ನಮ್ದು ಜೀವ ಹೊಡಿತಿರು ಮಾರ ಬೈ. ಎಂಪಿನಾಗೆ 5 ಲಪಡ ಇವು ಆಕಳ ಆಯ್ತು. ಯಾವಾಗ ಇಲ್ಲಿ ನೋಡಿ ನಾವು ಹೊಳ್ಳೆ ಊರಿಗೆ ಹೋಗ್ಬೇಕು ಮರೆ. ನಿಮ್ಮ ಸಂಬಂಧ ಏನ್ರಿ ಆಯ್ತಂದ್ರೆ ಹೆಂಗೆ ಹಿಂಗೆ ರೋಡಿಗೆ ಬಿಟ್ಬಿಡ್ತಾರೆ. ಇಲ್ಲಿ ನಾವು ಸ್ಪೀಡ್ನಾಗಿರ್ತೇವು, ಏನ್ರಿ ಮಾಡ್ದೇವು ಅಂದ್ರೆ ಸೀದಾ ಹೊಡಿಯೋದು ಹಾಕದ. ಅವಕ್ಕೆ ಅವ್ರ ಜೀವನ ಹೋಕ್ಕವು, ನಮ್ಮ ಜೀವನ ಹೋಕ್ಕವು. 105 ಹೊಂಟೆವು, MT8 ಓಡೋದಿರ್ಬೇಕು ಹೇಳು. ದಮ್ ಹಿಡ್ದೆ ಬಿಡು ಅವ್ರನ್ನ. ಏ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ. ಹಿಂಗೆ ಹೈವೇಕ್ಕೆ ಆಕಳುಗಳು ಬರ್ತಾವೆ. ಇವು ಗಾಡಿದವರು ಮುಂಜಾನೆ ಟೈಮ್ ಹೆಂಗಾದ್ರೂ ಓಕೆ ನಡೀತದೆ. ಸಂಜೆ ಟೈಮಿಗೆ ಇವು ಟ್ರಕ್ ಡ್ರೈವರದು ಎಲ್ಲ ಕೊಡೋದು ಗಾಡಿ ಹೊಡಿತಿರ್ತಾರಲ್ಲ, ಅವನು ಹಾಯಿಸ್ಕೊಂಡು ಹೋಕ್ಕವು. ಮತ್ತು ಅದಕ್ಕೆ ಇಲ್ಲೇನು MP ಸೈಡ್ ನೀವು ಎಂಟ್ರ್ ಆದ್ರಿ ಅಂದ್ರೆ ಹೈವೇದಾಗ ಜರ ನೋಡಿಕೊಂಡು ಸ್ಲೋ ಓಡಿಸ. हाँ थोड़ा और डाल दो बस छोड़ दो. ಊಟಕ್ಕೆ ನಿಲ್ಸೋ ಟೈಮ್. ರುದ್ರಾಕ್ಷ ಇಲ್ಲೇ ಐತಿ. ರುದ್ರಾಕ್ಷ ಅಂಥೇಳಿ ಡಾಬಾ ಐತಿ ಇಲ್ಲಿ ಮಸ್ತಿನ ಊಟ ಕೊಡ್ತಾರಂತ. ಇಲ್ಲಿ ಅವರ ಲೋಕಲ್ಸ್ ಹೇಳಿದ್ರೆ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಬಂದೇವ್ರಿ ಇಲ್ಲೇ. अभी आप आ रहे इसमें? अच्छा हाँ
Okay, all the best. ಥ್ಯಾಂಕ್ ಯು. Jai Shri Ram. ಜೈ ಜೈ ಶ್ರೀರಾಮ್. ನೋಡ್ರಿ ಬಂದವರೆಲ್ಲ Local है. ನಮಗೆ ನೋಡತ್ತಾರ. हैदराबाद. अभी आप क्या कुंभ मेले में जा रहे हो क्या? ओके. कुंभ मेला अयोध्या काशी. हाँ. टाइम उधर अच्छा रहे तो जाते हैं, नहीं है तो इधर जाते हैं. हाँ. रास्ता अच्छा है. एक लीटर 30 to 40. ಹಾಂ 50 ಎವರೇಜ್ ಕೊಟ್ರಂದ್ರೆ ನಾನು ಬಿಡ್ತಿಲ್ಲ. ಆಲ್ ಇಂಡಿಯಾ ಟೂರ್ ಹೊಡಿತಿದ್ದು ಮರೆ. स्टूडेंट आप पूरा पूरा नहीं है इसमें. ये भैया बिजनेस करते हैं. वो भी बिजनेस करते हैं. खाली कहीं को जा रहे वो अभी होगा मना ये कुंभ मेले जा रहे नहीं तो हाँ हाँ कुंभ मेले को ही जा रहे हैं. कुंभ मेले कहाँ रहे अभी जा रहे हैं. अभी जा रहे इधर से काठमांडू जाते हैं. ಹಾಂ ಸರಿ. ಬ್ರಿಡ್ಜ್ ಐತೆ ಮಸ್ತ್ ಐತಲ್ಲ ಇದೆ. ಹೈಟ್ ಅದ ಭಾಳ ಮಸ್ತ್. 2 दिन हो गए. परसों परसों दिन आप लोग महाराष्ट्र ಇವ ಭಾಳ ಹೊತ್ತಾಯ್ತಾರೆ ನಮ್ಮ ಫಾಲೋ ಮಾಡ್ಕೋತ. ನಾ ಅವಾಗ ವ್ಲಾಗ್ ಅದು ಮಾಡತ್ತಿದ್ದಿಲ್ಲ. ಆ ಹುಡುಗ ಅಲ್ಲಿಂದ ಫಾಲೋ ಮಾಡ್ಕೋತ ಬಂದು ಇಲ್ಲಿ ನಾವು ಚಹಾ ಕುಡಿಯಕತ್ತ ಹೇಳಿ ನಿಂತಿದ್ದೀವಿ. ಇಲ್ಲಿ ಬಂದು ನಮ್ಮ ಮಾತಾಡ್ಸಿದವ ಅವನು ಬಂದು ಕೇಳೋದವ ಅಂತಾರೆ. ಅವ ಏನಿಲ್ಲ ಅಂದರೂ 100-150 ಕಿಲೋಮೀಟ್ರ್ ಹಿಂದಿಂದೆ ಫಾಲೋ ಮಾಡತ್ತ ನಮ್ಮನ್ನು. ಅವಾಗಿಂದ ಬೆನ್ನು ಹತ್ತೇನೆ ಇಲ್ಲಿ ಸಿಕ್ಕೇವು ಬಂದು ಮಾತಾಡ್ತಿದ್ದ. ಇಲ್ಲ ಹೆಂಗೆ ಮೆಸೇಜ್ ಕರೆದು ठीक है ಬಾಯ್. ನಾವೀಗ ರಾವಾ ಸಿಟಿದಂದ ಆಯಿಸಿ ಸೀದಾ ವಾರಣಾಸಿ ಹೈವೇ ಹಿಡ್ದೇವು. ವಾರಣಾಸಿ ಮುಟ್ಬೇಕಂದ್ರೆ ಇನ್ನೂ 213 ಕಿಲೋಮೀಟ್ರ್ ಅದ ಇಲ್ಲಿಂದ. ಏನಿಲ್ಲ ಅಂದ್ರೆ ಒಂದು 4 ತಾಸು ಅಂದ್ರೆ ಮಿನಿಮಮ್ ತೊಗೋತೈತಿ. ಈಗ ನೋಡ್ರಿ ಯಾವಾಗ ಒಂದು ಮಧ್ಯಾಹ್ನ 3ಕ್ಕೆ ಏನು ಊಟ ಮಾಡಿದೆವಲ್ಲ ಅವಾಗಿಂದ ಕಂಟಿನ್ಯೂ ರೈಡ್ ಮಾಡಿದವ್ರು 380 ಕಿಲೋಮೀಟ್ರ್ ಕವರ್ ಮಾಡಿ ಈ ರೇವಾನು ಊರ್ದಾಗ ಬಂದು ಚಹಾ ಕುಡ್ದಿದ್ದೆವು. ಇಲ್ಲೇ ಬ್ರೇಕ್ ತೊಗೊಂಡೆವು. ಅದು ಬಿಟ್ಟರೆ ಈಗ ಕಂಟಿನ್ಯೂ ಫಸ್ಟ್ ಬ್ರೇಕ್ ತೊಗೊಂಡ್ರೆ ಮಿರ್ಜಾಪುರ, ಇಲ್ಲ ಅಂದರೆ ಸೀದಾ ವಾರಣಾಸಿ ಹೋಗ್ತೇವೆ. ಮತ್ತೆ ಜಾಮ್ ಸಿಕ್ತು ಮರೆ. ಟೋಲ್ ಗೇಟ್ ಐತನ ಅದಕ್ಕೆ ಆಗೈತೆ ಹಿಂಗೆ. ಇಲ್ಲಿ ಇಟ್ಟತನ ಏನು ಬಂದೇವಲ್ಲ ಎಲ್ಲ ಕಡೆ ಟೋಲ್ ಗೇಟ್ ಬಲ್ಲಿ ಅಷ್ಟೇ ಜಾಮ್ ಅದು. ಉಳ್ಕಿದ ಕಡೆ ಎಲ್ಲ ಫ್ರೀ ಆರಾಮ್ಸೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಬೈಕ್ಗಳು ಆರಾಮ್ಸೆ ಹೋಗ್ತಾವೆ. ನಮ್ಮ ಬೈಕಲ್ಲ ಆ ಕಡೆ ಈ ಕಡೆ ಹಾಯಿಸಿ ಹೊಡೆದು ಕುಲ್ಲ ಮಾಡಿಬಿಡ್ತೇವೆ ನಾವು. ಕಾರ್ದವ್ರು 1 ತಾಸು ಕಾಯ್ಬೇಕೀಗ ಅಷ್ಟೇ. कर्नाटका अभी मिर्ज़ापुर चलो. ಹುಡುಗರು ನೋಡ್ರಿ ಎಷ್ಟು ಖುಷಿ ಆಗತ್ತಾರೆ ಗಾಡಿ ನೋಡಿ. ಮಸ್ತ್ ನಾವು ನೋಡ್ರಿ ಹುಡುಗರು. ಓಕೆ ಬಾಯ್. ಈಗ ನಾವಿದ್ದೀವಿ ಮಿರ್ಜಾಪುರಕ್ಕೆ ಹೋಗೋ ಮುಂದಾಗ 10 ಟೋಲಿಗೆ. ಇಲ್ಲಿನ ಮಿರ್ಜಾಪುರ ಬಂದು ಬರೀ ಒಂದು 40 ಕಿಲೋಮೀಟ್ರ್ ಅಷ್ಟೇ ಉಳಿದೈತಿ. ಇಲ್ಲೇನೋ ಯಾರೋ ಜಗಳ ಆಡತ್ತಾರ ನೋಡ್ರಿ, ಕುಡ್ದಾರ ಅನಿಸ್ತೈತಿ. ನಮ್ಮ ಇನ್ನೂ 2 ಗಾಡಿ ಹಿಂದೆ ಉಳ್ದಾವು, ಅವು ಬರಬೇಕು. ಅವು ಬಂದಾಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಏನಿಲ್ಲ, ವಾರಣಾಸಿನ ಬರೀ 100 ಕಿಲೋಮೀಟ್ರ್ ಅಷ್ಟೇ ಉಳಿತು. ಇನ್ನೊಂದಿಲ್ಲ 1.5 ತಾಸ್ನಾಗ
ಹೋಗ್ಬಿಡ್ತೇವ್ರಿ ಆರಾಮ್ಸೆ. ನೀವೆಲ್ಲಿದ್ದೀರಿ? ಹಾಂ, ಬೈಕ್ ಚಾಯಗನ ಎಲ್ಲಿದು? ಹಾಂ, ಕ್ಯಾಮ್ರಾದಾಗ ಏನು ಕಾಣತೈತೆ ಏನು ಗೊತ್ತಿಲ್ಲ, ಬಟ್ ಇಲ್ಲಿ ಏನು ಮಸ್ತ್ ವ್ಯೂ ಐತಂದ್ರೆ ಭಾರಿ ಐತಿ. ಏ ಬೈ ವ್ಯೂ ನೋಡೋದು ಹೆಂಗದ, ಪೂರ ರೋಡ್ ಅಲ್ಲಿಂದ ಅಲ್ಲೋಗಿ ಅಲ್ಲಿ ಹೊಳೆ ಮ್ಯಾಗ ಹೋಗ್ತದ. ಅಯ್ಯಪ್ಪೋ ಎದ್ದು ಬಿಡ್ತಾರಪ್ಪ. ಅಲ್ಲೂ ಮಾರ ಅಲ್ಲೂ. ಇಲ್ಲಿಂದ ರೋಡು ಅಲ್ಲಿ ಹೋಗಿ ಅಲ್ಲಿಂದ ಕೆಳಗೆ ಹೋಗಿ ಸೀದಾ ಹಂಗೂ ಹೊಳೆ ಮ್ಯಾಗ ಹೋಗ್ತದೆ. ಜಿ ಸೀನ್ ಏನಂದ್ರೆ ನಾವಿಲ್ಲಿ ಹಸಿ ಘಾಟಿಗೆ ಬಂದಿದ್ದೆವು. ಇಲ್ಲಿ ಅವ್ರು ಹೇಳತ್ತಾರ ಈಗಿಂದ ಗಂಗಾ ಆರತಿ ಈಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳತ್ತಾರ. ನೋಡೋಣ ವೇಟ್ ಮಾಡೋಣ ಏನೋ ತಾಸು ಆದ್ರೆ ನೋಡೋಣ ಅಂತ, ಇಲ್ಲ ಅಂದ್ರೆ ಅದು ಆಗೋ ತನಕ ಇಲ್ಲೇ ಇಟ್ಕೊಂಡ್ರೆ ನೋಡಿ ಹೋಗೋದು.